ಲಲಿತಾ ಸಹಸ್ರನಾಮದ 12ನೆಯ ನಾಮವೇ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂತಂದ್ರೆ ತನ್ನ ರತ್ನ ಸದೃಶವಾಗಿರತಕ್ಕಂತಹ ಕಾಂತಿಯಿಂದ ಇಡೀ ಬ್ರಹ್ಮಾಂಡವನ್ನ ಮುಳುಗಿಸುತ್ತಿರುವವಳು ಎಂಬುದಾಗಿ. ಅರ್ಥಾತ್ ಈ ಪ್ರಪಂಚಕ್ಕೆ ಬೆಳಕು ಕೊಡತಕ್ಕಂತಹ ಸೂರ್ಯ ಚಂದ್ರರನ್ನ ಸೃಷ್ಟಿಸಿ ಅವರಿಗೂ ಕೂಡ ಬೆಳಕನ್ನ ಕೊಡುವಂತಹ ಸಾಮರ್ಥ್ಯವನ್ನ ಕೊಡುವಂತಹವಳು. ಯಾವ ಭಕ್ತರು ನಿರಂತರವಾಗಿ ಭಗವತಿಯ ನಾಮಸ್ಮರಣೆಯನ್ನು ಮಾಡ್ತಾರೋ ಅಂತಹವರಿಗೆ ದಿವ್ಯವಾಗಿರತಕ್ಕಂತಹ ಅರುಣ ಪ್ರಕಾಶ ಸದೃಶವಾಗಿರತಕ್ಕಂತಹ ತೇಜಸ್ಸನ್ನು ಕೊಡ್ತಾಳೆ ಆ ಭಗವತಿ ಹೇಳುವಂಥವಳು. ಬೆಳಕು ಅಂತಂದ್ರೆ ಏನು? ಎಲ್ಲಿ ದುಃಖಗಳಿದ್ದಿರ್ತವೆಯೋ ಅಲ್ಲಿ ಸುಖ ಶಾಂತಿ ಬರುವಂತಹದ್ದು, ಎಲ್ಲಿ ಅಂಧಕಾರ ಇದ್ದಿರ್ತದೆಯೋ ಅಲ್ಲಿ ಬೆಳಕು ಬರುವಂತಹದ್ದು. ಅಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ತೇಜಸ್ಸನ್ನ ತನ್ನ ಭಕ್ತರಿಗೆ ತನ್ನ ಭಕ್ತರಿಗೆ ಕೊಡುವಂತಹವಳು ಎಂಬುದಾಗಿ. ಯಾರು ನಿರಂತರವಾಗಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇದ್ದಿರ್ತಾರೆಯೋ, ಭಗವತಿಯ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಿರ್ತಾರೆಯೋ ಅಂತಹವರು ಯಾವೆಲ್ಲ ಕ್ಷೇತ್ರಗಳಿಗೆ ಹೋಗ್ತಾರೆಯೋ ಅಲ್ಲೆಲ್ಲ ಕೂಡ ಸುಖ ಶಾಂತಿ ನೆಮ್ಮದಿ ಹೇಳುವಂತಹದ್ದು ಸಿಗುವಂತಹದ್ದು. ಭಗವತಿಯ ಭಕ್ತರು ಯಾವ ಮನೆಗೆ ಹೋಗಲಿ ಅಥವಾ ಬೇರೆ ಕ್ಷೇತ್ರಗಳಿಗೆ ಹೋಗಲಿ, ದುಃಖವಿರತಕ್ಕಂತಹ ಮನೆಗಳಿಗೆ ಹೋದಾಗ ಅಥವಾ ಆ ಭಗವತಿಯ ಭಕ್ತರಲ್ಲಿ ದುಃಖದಿಂದ ಕೂಡಿರ್ತಕ್ಕಂತಹ ಜನರು ಬಂದಾಗ ಕೂಡ ಅಂತಹವರ ಬದುಕಿನಲ್ಲಿಯೂ ಕೂಡ ಬೆಳಕು ಹೇಳುವಂಥದ್ದು ಪ್ರಾಪ್ತವಾಗುವಂತಹದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನ ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ ಭಗವತಿಯ ಅನುಗ್ರಹವನ್ನು ಹೊಂದಿ ದಿವ್ಯವಾಗಿರ್ತಕ್ಕಂತಹ ತೇಜಸ್ಸನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.